ಡೆಡ್ಪೂಲ್ ಆ್ಯಂಡ್ ಉಲ್ವರಿನ್ ಫೇಸ್ 5ನ ಮಲ್ಟಿವರ್ಸ್ನಲ್ಲಿ ಬರುವಂತಹ ಸಿನಿಮಾ. ಸ್ಟೇರಿಂಗ್ ರ್ಯಾನಿ ರೊನಾಲ್ಡೋ, ಹ್ಯೂ ಜಾಕ್ಮನ್. ಈ ಸಿನಿಮಾ ಶುರುವಾಗೋದು ಡೆಡ್ಪೂಲ್ನಿಂದ. ಡೆಡ್ಪೂಲ್ ತನ್ನ ನಾರ್ಮಲ್ ಲೈಫ್ ಎಂಜಾಯ್ ಮಾಡ್ತಿರ್ತಾನೆ. ಅವನ ಬರ್ತ್ಡೇ ದಿನ ಟಿವಿಯದವರು ಬಂದು ಡೆಡ್ಪೂಲ್ನ ಎತ್ತಕೊಂಡು ಟಿವಿಗೆ ಕರೆದುಕೊಂಡು ಬರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ, ಅವನೇ ಪ್ಯಾರಾಡಾಕ್ಸ್. ಇವನು ಡೆಡ್ಪೂಲ್ನ ಯಾಕೆ ಕರೆಸ್ಕೊಂಡ, ಇವನಿಗೆ ಡೆಡ್ಪೂಲ್ನಿಂದ ಏನಾಗಬೇಕಾಗಿದೆ ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬಂದರೆ ಅದು ಇದರ ಕಾಮಿಡಿ. ಸಖತ್ತಾಗಿ ಡೈಲಾಗ್ ಬರೆದುಕೊಂಡಿದ್ದಾರೆ. ಡೆಡ್ಪೂಲ್ ಕ್ಯಾರೆಕ್ಟರ್ನ ಆನ್ ಸ್ಕ್ರೀನ್ ಮೇಲೆ ಸಿನಿಮಾ ಎಂಜಾಯ್ ಮಾಡ್ತೀರಾ. ಮತ್ತು ಡೆಡ್ಪೂಲ್ನ ಇಂಟ್ರೋ ಸೀನ್ ಇಡೀ ಸಿನಿಮಾ ಇಂಟ್ರೋ ಸೀನ್ನ ಹೊತ್ಕೊಂಡು ನಿಂತಿದೆ ಅಂತ ಹೇಳ್ಬೋದು. ಅದಂತೂ ಸಖತ್ತಾಗಿ ಬಂದಿದೆ. ಡ್ಯಾನ್ಸ್ ವಿತ್ ಫೈಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಉಲ್ವರಿನ್ ವಿಚಾರಕ್ಕೆ ಬಂದರೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಹ್ಯೂ ಜಾಕ್ಮ್ಯಾನ್ ಅವರಿಂದ. ಅವರ ಫಿಸಿಕ್ಗೆ ಎಷ್ಟೋ ಜನ ಥಿಯೇಟರ್ ನೋಡೋಕ್ಕೆ ಓಡಿ ಬರ್ತಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ಗೆ ಬಂದರೆ ಡೆಡ್ಪೂಲ್ ಸೀರೀಸ್ನಲ್ಲಿ ಡಿಫ್ರೆಂಟ್ ಆಗಿರೋ ಸೀಕ್ವೆನ್ಸ್ನ ಕಂಪೋಸ್ ಮಾಡಿದ್ದಾರೆ. ಅದು ಇಲ್ಲಿ ವರ್ಕ್ ಆಗಿದೆ. ಇನ್ನು ಇದರ ಸ್ಟೋರಿ ವಿಚಾರಕ್ಕೆ ಬಂದರೆ ಸ್ವಲ್ಪ ನನಗೆ ಹಿಡಿಸಲಿಲ್ಲ. ಯಾಕಂದರೆ ಇದು ಫ್ಯಾನ್ಸ್ ಮತ್ತು ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಮಾಡಿರೋ ಸಿನಿಮಾ. ಸೊ ನಾರ್ಮಲ್ ಆಡಿಯನ್ಸ್ಗೆ ಇದು ಆವ್ರೇಜ್ ಅಂತ ಅನಿಸ್ಬೋದು. ವಿಲನ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ಲಿಲ್ಲ ಗುರು. ಕ್ಯಾಸೆಂಡ್ರೋ ನೋವಾ ಆ್ಯಕ್ಟಿಂಗ್ ಏನೋ ಸಖತ್ತಾಗಿ ಮಾಡಿದ್ದಾರೆ, ಆದರೆ ಕ್ಯಾರೆಕ್ಟರ್ಗೆ ಡೆಪ್ತ್ ಸ್ವಲ್ಪ ಕಮ್ಮಿ ಆಯಿತು. ಇನ್ನು ಕ್ಯಾಮಿಯೋ ವಿಚಾರಕ್ಕೆ ಬಂದರೆ ಅದು ಹಿಡಿಸ್ತು. ಮತ್ತು ಕ್ಯಾಮಿಯೋಸ್ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ಥರ ಸಿನಿಮಾದಲ್ಲಿ ಬಂದಿದೆ. ಫ್ಯಾಮ್ಲಿ ಜೊತೆ ಈ ಸಿನಿಮಾನ ನೋಡೋಕ್ಕಾಗಲ್ಲ, ಯಾಕಂದರೆ ಇದು R-rated ಸಿನಿಮಾ. ಸೊ ಇದಿಷ್ಟು ನನ್ನ ರಿವ್ಯೂ. ಸೊ ಮಲ್ಟಿವರ್ಸ್ನಲ್ಲಿ ಡೆಡ್ಪೂಲ್ ಮತ್ತು ಉಲ್ವರಿನ್ ಬಂದಾಯಿತು. ಮುಂದೆ ಏನೆಲ್ಲ ಆಗುತ್ತೆ, ಮಾರ್ವೆಲ್ ಅವರು ಏನೆಲ್ಲ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಸೊ ನೋಡೋಣ ಇನ್ನು ಏನಾಗುತ್ತೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಾವ್ರಿ ಮೀಡಿಯಾ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್. ಹ್ಯಾವ್ ಯು ಆಲ್. ಬರೀ ಇಂಥದೆಯಾ?